ಅದೇ ಬೊಕ್ಕೆನಾ ಇವ್ರು ತಿಲಕ್ ಚಂದ್ರ ಕೊಟ್ರು ಇವ್ರು ಇದೇ ಅದೇ ಬೊಕ್ಕೆ ಎಲ್ಲ ಬೇಡ ಪಾಪ ಎಲ್ಲ ಪ್ರೋಗ್ರಾಮ್ ಆದ್ಮೇಲೆ ಅಂತಾರೆ ಹಿಂದೆ ಬಾ ಸ್ವಲ್ಪ ಅಣ್ಣ ಮೈಸೂರು ಹಿಂದೆ ಬಾಣ ಉದಯಗಿರಿ ಪೊಲೀಸ್ ಸ್ಟೇಷನ್ ಹಿಂದೆ ಬಾ ಹೇಳ್ತೀನಿ ಈಗ ಅಪ್ಡೇಟ್ ಮಾಡಿಲ್ಲ ಮ್ಯಾಟರ್ ಬಂದ್ಬಿಡಿ ಫಸ್ಟ್ ಮ್ಯಾಟರ್ ಮೇನ್ ಮ್ಯಾಟರ್ ಆಯ್ತಾ ಕೋಟೆ ಕೋಟೆ ಹತ್ಲು ಹಿಂದೆ ಬಾ ಯಾರು ಸರ್ ಸಿಎಂ ಬದಲಾವಣೆ ಅಧ್ಯಕ್ಷ ಕೋಟೆ ಕೋಟೆ ಹತ್ಲು ಹಿಂದೆ ಬಾ ಯಾರು ಸರ್ ಸಿಎಂ ಬದಲಾವಣೆ ಅಧ್ಯಕ್ಷ ಇಲ್ಲ ಅದ್ರ ಬಗ್ಗೆ ಪ್ಲೀಸ್ ಅದು ನನ್ನ ವ್ಯಾಪ್ತಿಯಲ್ಲಿ ಇಲ್ಲ ಸಾಕೆ ಸರ್ ಹೇಳಿದ್ದೀವಿ ಅದು ನಮ್ಮ ವ್ಯಾಪ್ತಿಗೆ ಬರದೇ ಇರುವಂತ ವಿಚಾರ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರದೇ ಇರುವಂತ ವಿಚಾರ ನಮ್ಮ ವ್ಯಾಪ್ತಿಗೆ ಬರುವಂತದ್ದು ಕೇಳಿದ್ರೆ ಹೇಳ್ತೀನಿ ಸಿದ್ದರಾಮಯ್ಯನವರ ಆರ್ಮಿ ತರ ಕೆಲಸ ಮಾಡ್ತಿದ್ದೀರಿ ಇಲ್ಲ ಪಕ್ಷದ ಆರ್ಮಿ ತರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಂತಲ್ಲ ನಾವು ಪಕ್ಷದ ಪರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ ನಾವು ಪಕ್ಷದ ಪರವಾಗಿ ಮಾಡ್ತೀವಿ ಅಲ್ಲ ಸರ್ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೊರಟಾಗ ತಾವು ಮತ್ತೆ ಕೆಲವು ನಾಯಕರು ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ನಾವೆಲ್ಲೂ ಕೇಳಿಲ್ಲ ನಾ ಯಾರಿಗೂ ಹೇಳಿಲ್ಲ ಅವರೇ ಮಾತಾಡ್ಬೇಕು ಅವ್ರಿಗೆ ಕೇಳಿ ನೀವು ಯಾಕೆ ನಾ ಹೇಳಿಲ್ಲಲ್ಲ ಅವರು ಸಚಿವರು ನಾ ಹೇಳಿಲ್ಲ ನನ್ನ ಪಾರ್ಟ್ ಅಷ್ಟೇ ಕೇಳಿ ನೀವು ಅವ್ರಿಗೆ ಕೇಳಿ ನಾ ಹೆಂಗೆ ಹೇಳಿಕ್ ಬರ್ತದೆ ಅವ್ರು ಏನು ಮಾತಾಡಿದ್ದಾರೆ ಯಾರ ಜೊತೆ ಮಾತಾಡಿ ನನಗೆ ಗೊತ್ತಿಲ್ಲ ಸೊ ನಾವು ಯಾರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ ಪಕ್ಷದಲ್ಲಿದ್ದೀವಿ ಪಕ್ಷ ಬೆಳಿಬೇಕು ಗಟ್ಟಿ ಆಗಬೇಕು ಮುಂದಿನ ಸಾರಿ ಮತ್ತೆ ಅಧಿಕಾರ ಬರಬೇಕು ಅಷ್ಟೇ ನಮ್ಮ ವಿಚಾರ ಅದನ್ನ ಅವ್ರನ್ನ ಕೇಳಿ ಯಾರು ನಾ ಸಿ ಎಂ ಆಗಿ ನೇಮಿಸಿಲ್ಲ ಅವ್ರನ್ನು ಜನ ಬೆಂಬಲ ಇರೋವರೆಗೂ ನಾನು ಸಿಎಂ ಆಗಿರ್ತೀನಿ ಅಂತ ಹೇಳ್ತಾರೆ ಅದಿದ್ರೆ ಅವ್ರು ಹೇಳಿದ್ರೆ ಆಯ್ತು ಬದಿಗೆ ನಾ ಏನು ಹೇಳಿಕ್ಕೆ ಆಗೋಲ್ಲ ಈಗ ನಮ್ಮ ವ್ಯಾಪ್ತಿ ಬಿಟ್ಟಿಗೆ ಮೀರಿ ನೀವು ಕೇಳಿದ್ರೆ ನಾ ಏನು ಹೇಳಿಕ್ಕೆ ಆಗ್ತದೆ ಹೇಳಿ ಅದು ಹೇಳಿದ ನಾನು ನೋಡಿದ್ದೀನಿ ಅದು ಪತ್ರಿಕೆಯಲ್ಲಿ ಬಂದಿದೆ ನಾವು ನೋಡಿದ್ದೀವಿ ಅಷ್ಟೇ ಅದನ್ನು ನೀವು ವರಿಷ್ಠರಿಗೆ ಕೇಳಬೇಕು ನಿರ್ಧಾರ ಮಾಡೋದು ಅವರು ನಾವಲ್ಲ ನಾವು ಅದರಲ್ಲಿ ಒಬ್ಬರು ಪಾರ್ಟ್ ಅಷ್ಟೇ 28 ಸಿಎಂ ಆಗ್ತೀರಿ ಅಂತ ಹೇಳಿದ್ರು ಬಂದ ನೋಡೋಣ ಸಂದರ್ಭ ಬರಲಿ ಇನ್ನು ಭಾಳ ದೂರ ಇದೆ ಪಕ್ಷ ಸಂಘಟನೆ ಆಗಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಬಂದ್ಮೇಲೆ ಇವೆಲ್ಲ ಚರ್ಚೆ ಆಗ್ತದೆ ಇಲ್ಲ ಇವಾಗೇನಿಲ್ಲ ನೋಡೋ ಅದು 28 ಅಂತ ಹೇಳಿದ್ವಿ ಅಷ್ಟೇ ಅದು ಇನ್ನೂ ಭಾಳ ದಿವಸ ಇದೆ 3 ವರ್ಷ ಇದೆ ಅವಾಗ ಅದ್ರ ಬಗ್ಗೆ ಸದ್ಯಕ್ಕಂತ ಇಲ್ಲಲ್ಲ 28 ಸದ್ಯಕ್ಕಂತ ಪ್ರಶ್ನೆ ಇಲ್ಲ 3 ವರ್ಷ ಖಾಲಿ ಇದೆ ಖರ್ಗೆ ಅವರು ಎಲ್ಲ ಬಹುತೇಕ ರಾಜ್ಯಾಧ್ಯಕ್ಷಗಳು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕದ್ದು ಇನ್ಕ್ಲೂಡಿಂಗ್ ಇದೆಯಾ ನನಗೇನು ಗೊತ್ತಿಲ್ಲ ನೀವು ಮತ್ತೆ ಆಜ್ಞೆ ಮಾತಿಲ್ಲ ದಿಲ್ಲಿ ಅವ್ರು ಹೇಳೋದಾ ಹೆಂಗೆ ಹೇಳಿಕ್ಕೆ ದಿಲ್ಲಿ ಅವರು ರಾಜ ಅವರು ರಾಷ್ಟ್ರ ಅಧ್ಯಕ್ಷರು ಅವ್ರು ಹೇಳ್ಬೇಕು ಅವ್ರು ಹೇಳಿದ್ರೆ ಮಾತು ಇರ್ತೈತೆ ನಾ ಹೇಳೋದ್ರಿಂದ ಮಾತು ಹೇಳಿದಾರೆ ಸಿ ಎಂ ಅವರು ಸ್ಟ್ರಿಕ್ಟಾಗಿ ಆಕ್ಷನ್ ತೊಗೊಳಕ್ಕೆ ಇದ್ದಾರೆ ಯಾರ್ಯಾರ್ದು ಲ್ಯಾಪ್ಸಸ್ ಇದೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಲ್ಲ ಆಗಿನ ಫ್ರೀ ಹ್ಯಾಂಡ್ ಏನಿಲ್ಲ ತನಿಖೆ ಮಾಡ್ತಿದ್ದಾರೆ ನಿನ್ನೆ ಆದೇಶ ಮಾಡಿದ್ದಾರೆ ತನಿಖೆ ನಂತರ ಯಾರು ತಪ್ಪಿಸ್ತಾರೋ ಅವನ್ನೆಲ್ಲ ಕ್ರಮ ಕೈಗೊಳ್ತಾರೆ ಸರ್ ದಲಿತ ಸಮಾವೇಶ ತಯಾರಿಕೆ ಎಲ್ಲರಿಗೂ ಬಂದಿದೆ ಸಿದ್ಧತೆಗಳೆಲ್ಲ ಇಲ್ಲ ಅದು ಗೊತ್ತಿಲ್ಲ ಅದು ರಾಜನ್ ಅವರು ಹೇಳಿದ್ದಾರೆ ಡೆಲ್ಲಿಯಲ್ಲಿ ನಾನು ಅಷ್ಟು ನೋಡಿದ್ದೀನಿ
ಸೊ ಆಲ್ರೆಡಿ ಮಾತಾಡಿದ್ಮ್ಯಾಗ ಸರ್ ಹೇಳ್ತೀನಿ. ಇದೆಲ್ಲ ಸಿದ್ದರಾಮಯ್ಯ ಅವ್ರ ಕೈ ಬಲಪಡಿಸುವಂತ ಒಂದು ಕೆಲಸ ಅಂತ ಸರ್ ಇದೆಲ್ಲ ಸಿದ್ದರಾಮಯ್ಯ ಅಲ್ಲ, ಕಾಂಗ್ರೆಸ್ಸಿನ ಬಲಪಡಿಸಿದ್ರು.